ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕನ್ನಡ ತಂತ್ರಾಂಶ. ದಿಸ್ ಇಸ್ ವಂಶಿ ಕೃಷ್ಣ. ಫ್ರೆಂಡ್ಸ್, ಇವತ್ತಿನಿಂದ ನಾವೊಂದು ಹೊಸ ಗೇಮಿಂಗ್ ಸೀರೀಸ್ ನಮ್ಮ ಚಾನಲ್ ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಗೇಮಿಂಗ್ ಸೀರೀಸ್ ಅಂದ್ರೆ ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಹೌದು ಫ್ರೆಂಡ್ಸ್, ಇದೊಂದು ಇಂಟ್ರೆಸ್ಟಿಂಗ್ ಆನ್ಲೈನ್ ಗೇಮ್ ಸೀರೀಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಗೇಮ್ ಬಗ್ಗೆ ನಾವು ತುಂಬಾ ಕಲಿಬೇಕಾಗತ್ತೆ. ಇದು ನಾರ್ಮಲ್ ಆಗಿ ಮೇನ್ ಒಂದು ಕಾನ್ಸೆಪ್ಟ್ ಇಂದ ಬೇಸ್ ಮಾಡ್ಕೊಂಡು ಆಡೋದಲ್ಲ. ಲೈಕ್ ಫಾರ್ ಎಕ್ಸಾಂಪಲ್, ನೀವು ತುಂಬಾ ನಾರ್ಮಲ್ ಆನ್ಲೈನ್ ಗೇಮ್ಸ್ ಕೇಳಿರ್ತೀರ, ಅದಾದ್ರೆ ಸೇಮ್ ನಿಮ್ಗೆ ಗೇಮ್ ಪ್ಲೇ ಟೀಚ್ ಮಾಡ್ಬಿಟ್ರೆ ನಾರ್ಮಲ್ ಆಗಿ ಆಡ್ಕೋಬಹುದು. ಬಟ್ ಇದು ಹಾಗಲ್ಲ, ತುಂಬಾ ವಿಡಿಯೋಸ್ ಆಗತ್ತೆ ಇದನ್ ಮೇಲೆ ಟೀಚ್ ಮಾಡ್ಬೇಕಂದ್ರೆ. ಅಂಡ್ ಇದು ತುಂಬಾ ಇಂಟ್ರೆಸ್ಟ್ ಆಗೇನೂ ಇರುತ್ತೆ. ಸೊ ಆ ಗೇಮ್ ಏನು ಅಂತ ಇಂಟ್ರೆಸ್ಟ್ ಆಗಿದ್ದೀರಲ್ವಾ, ಅದಕ್ಕೋಸ್ಕರ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡ್ಬೇಕಾಗಿದ್ದೆ. ಆದ್ರೆ ಸ್ಟಾರ್ಟ್ ಮಾಡೋಕಂದ್ರೆ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಇದರಿಂದ ಯೂಟ್ಯೂಬ್ ತುಂಬಾ ಜನಕ್ಕೆ ಈ ವಿಡಿಯೋನ ರೆಕಮೆಂಡ್ ಮಾಡುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ಇದರಿಂದ ಅವರೂ ಈ ನಾಲೆಡ್ಜ್ ನ ತಿಳ್ಕೊಂಡು ಈ ಗೇಮ್ ನ ಆಡ್ಬೋದು. ಹಾಗೆ ನಿಮ್ಮ ಫೀಡ್ಬ್ಯಾಕ್ಸ್, ಸಜೆಷನ್ಸ್ ಏನಾದ್ರೆ ಕಾಮೆಂಟ್ ರೂಪದಲ್ಲಿ ನಮ್ಗೆ ತಿಳಿಸಿ. ನಾವು ಅರ್ಥ ಮಾಡ್ಕೊಂತೀವಿ ನಿಮ್ಮ ಇಂಟೆನ್ಷನ್ಸ್ ಏನು ಅಂತ. ನಿಮ್ಗೆ ಮತ್ತಿಂದು ವಿಡಿಯೋಸ್ ಇಂಥವೇ ಬೇಕು ಅನ್ಸಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾವು ಏನ್ ವಿಡಿಯೋಸ್ ಅಪ್ಡೇಟ್ ಅಪ್ಲೋಡ್ ಮಾಡಿದ್ರೂ ನಿಮ್ಗೆ ನೋಟಿಫಿಕೇಶನ್ ರೂಪದಲ್ಲಿ ಅಪ್ಡೇಟ್ಸ್ ಬರುತ್ತೆ. ಸೊ ಮತ್ತೊಮ್ಮೆ ತಡ ಮಾಡಿದೀರಾ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಈ ಗೇಮ್ ಹೆಸರು ಏನು ಅಂತ ನೋಡಿದ್ರೆ, ಲೈಫ್ ಇನ್ ನೇಚರ್. ಫ್ರೆಂಡ್ಸ್, ನಿಮ್ಗೆ ಸರ್ವೈವ್ ದ ವೈಲ್ಡ್ ಅಂತ ಒಂದು ಆಡಿಯೋ ಗೇಮ್ ಇತ್ತು ಮುಂಚೆ. ಅದನ್ನ ಬಗ್ಗೆ ನಿಮ್ಗೆ ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು, ಸ್ವಲ್ಪ ಜನಕ್ಕೆ ಗೊತ್ತಿದ್ದಿರ ಇರ್ಬೋದು, ಸ್ವಲ್ಪ ಜನಕ್ಕೆ ಗೊತ್ತಿದ್ರೇನು ಆಡಕ್ಕೆ ಆಗದೆ ಇರ್ಬೋದು. ಸರ್ವೈವ್ ದ ವೈಲ್ಡ್ ಆಡಿಯೋ ಗೇಮ್ ಬಗ್ಗೆ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇದು ಆಲ್ಮೋಸ್ಟ್ ಸೇಮ್. ಬಟ್ ಇವಾಗ ಸರ್ವೈವ್ ದ ವೈಲ್ಡ್ ಅಲ್ದೆ ಇದು ಯಾಕೆ ಲೈಕ್ ಲೈಫ್ ಇನ್ ನೇಚರ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ವೈವ್ ದ ವೈಲ್ಡ್ ಅನ್ನೋದು ಒಂದು ಸರ್ವೈವಲ್ ಬೇಸ್ಡ್ ಆಡಿಯೋ ಗೇಮ್. ನಾವು ವೈಲ್ಡ್ ಲೈಫ್ ನ ಲೀಡ್ ಮಾಡಿ ಸರ್ವೈವ್ ಆಗ್ಬೇಕಾಗತ್ತೆ. ಆದ್ರೆ ಅದು ಅದಲ್ಲಿ ತುಂಬಾ ಕಂಟ್ರೋಲ್ಸ್, ತುಂಬಾ ಮೆಕ್ಯಾನಿಕ್ಸ್ ಎಷ್ಟ ಇದ್ರೇನು ಅದು ಸ್ವಲ್ಪ ಇಶ್ಯೂಸ್ ಇಂದ ಕ್ಲೋಸ್ ಆಗಿದೆ, ಸರ್ವರ್ ಇಶ್ಯೂಸ್ ಇಂದ. ಸೊ ಆ ಗೇಮ್ ಇವಾಗ ನೋ ಲಾಂಗರ್ ಬಿ ಅವೈಲಬಲ್ ಅನ್ನೋದು. ಆದ್ರೆ ತುಂಬಾ ಜನ STW ಲವರ್ಸ್ ಇರ್ತಾರೆ. ಹಾಗೆ ಸ್ವಲ್ಪ ಜನ STW ಬಗ್ಗೆ ಕೇಳಿ ಆಡ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಅಂತ ಟೈಮಲ್ಲಿ ಇದು ಕ್ಲೋಸ್ ಆಗಿರೋದ್ರಿಂದ ಡಿಸಪಾಯಿಂಟ್ಮೆಂಟ್. ಅಂಡ್ ನಾನಾದ್ರೆ ಈ STW ಬಗ್ಗೆ ಕೇಳಿದಾಗ ನನ್ನ ಹತ್ರ PC ನೇ ಇದ್ದಿಲ್ಲ. ಸೊ ಅದಕ್ಕೆ ನನಗೇನು ಡಿಸಪಾಯಿಂಟ್ಮೆಂಟ್ ಇತ್ತು. ಬಟ್ ಲೈಫ್ ಇನ್ ನೇಚರ್ ಅಂತ ಒಂದು ನ್ಯೂ ಗೇಮ್ ರಿಲೀಸ್ ಆಗಿದೆ. ಅದು ಆಲ್ಮೋಸ್ಟ್ 99% ಸರ್ವೈವ್ ದ ವೈಲ್ಡ್ಗೆ ಆಲ್ಟರ್ನೇಟಿವ್. ಲೈಕ್ ಸರ್ವೈವ್ ದ ವೈಲ್ಡ್ ಸೌಂಡ್ಸ್, ಸರ್ವೈವ್ ದ ವೈಲ್ಡ್ ಮೆಕ್ಯಾನಿಕ್ಸ್, ಸರ್ವೈವ್ ದ ವೈಲ್ಡ್ ಮ್ಯಾಪ್ಸ್ ಎಲ್ಲ 100%ಗೆ 99% ಲೈಫ್ ಇನ್ ನೇಚರ್ ಸೇಮೇ ಅನ್ಮಾತು. ಆದ್ರೆ ಇದರಲ್ಲಿ ಏನಂದ್ರೆ ನಿಮ್ಗೆ ಸ್ವಲ್ಪ ಲಿಟಲ್ ಬಿಟ್ ಆಫ್ ಅನೌನ್ಸ್ಮೆಂಟ್ಸ್ ಅಲ್ಲಿ, ಸ್ಪೀಚ್ ಅಲ್ಲಿ ಚೇಂಜ್ ಆಗಿರುತ್ತೆ. ಅಂಡ್ ಇದು ಇನ್ನ ಸ್ವಲ್ಪ ಸ್ಟೇಬಲ್ ಆಗಿದೆ ಅನ್ಮಾತು ಸರ್ವರ್ ಎಲ್ಲ. ಸೊ ಇವಾಗ STW ಕ್ಲೋಸ್ ಆಗಿದೆ. ಅಟ್ ದ ಸೇಮ್ ಟೈಮ್ STW ಬಗ್ಗೆ ಕನ್ನಡ ತಂತ್ರಾಂಶದಲ್ಲಿ ವಿಡಿಯೋಸ್ ಇಲ್ಲದೆ ಇರೋದ್ರಿಂದ ನಾನು ಲೈಫ್ ಇನ್ ನೇಚರ್ ಬಗ್ಗೆನೇ ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. ಸೊ ಯಾರನ್ನ ಈ ಗೇಮ್ ಆಡ್ಬೇಕು ಅನ್ಕೊಂಡ್ರೆ ಈ ವಿಡಿಯೋನಿಂದ ನಿಮ್ಮ ಗೇಮಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಸೊ ಮೊದಲನೇದಾಗಿ ನಾನು ಹೇಳ್ಬೇಕಾಗಿದ್ದ ಡಿಸ್ಕ್ಲೈಮರ್ ಏನಂದ್ರೆ, ಇದು ಕಂಪ್ಲೀಟ್ಲಿ ವಿಂಡೋಸ್ ಗೇಮ್. ಸೊ ಓನ್ಲಿ ವಿಂಡೋಸ್ ಯೂಸರ್ಸ್ ಕ್ಯಾನ್ ಪ್ಲೇ ಅನ್ಮಾತು. ಆದ್ರೆ ಫ್ಯೂಚರ್ ನಲ್ಲಿ ಇದು ಆಂಡ್ರಾಯ್ಡ್ಗೆನು ಬರುತ್ತೆ ಅನ್ಸುತ್ತೆ. ಡೆವಲಪರ್ಸ್ ಹೇಳ್ತಾ ಇದ್ದಾರೆ. ಗೂಗಲ್ ಪ್ಲೇ ರಿವ್ಯೂ ಬೇಟಾ ನಲ್ಲಿ ಇದೆ. ಸ್ಟಿಲ್ ಪಬ್ಲಿಕ್ ಆಕ್ಸೆಸ್ ಇಲ್ಲ, ಬಟ್ ಗೂಗಲ್ ಪ್ಲೇ ಅವರು ರಿವ್ಯೂ ಮಾಡ್ತಾ ಇದ್ದಾರೆ. ರಿವ್ಯೂ ಕಂಪ್ಲೀಟ್ ಆದ್ಮೇಲೆ ಆಂಡ್ರಾಯ್ಡ್ಗೆನು ಬರುತ್ತೆ. ಅದು ಇದು ಸೇಮೇ, ಬಟ್ ಆಂಡ್ರಾಯ್ಡ್ ನಲ್ಲಿ ಗೆಸ್ಟರ್ಸ್, ವಿಂಡೋಸ್ ನಲ್ಲಿ ಕೀಬೋರ್ಡ್ ಶಾರ್ಟ್ ಕಟ್ಸ್. ಬಟ್ ನಾನ್ ರೆಕಮೆಂಡ್ ಮಾಡೋದೇನಂದ್ರೆ, ನಿಮ್ಮ ಹತ್ರ PC ಇದ್ರೆ ನೀವು ಯು ಕ್ಯಾನ್ ಗೋ ಫಾರ್ PC. ಏನಕ್ಕಂದ್ರೆ PC ಅಲ್ಲಿ ತುಂಬಾ ಬೆಟರ್ ಅನ್ಸುತ್ತೆ ಗೇಮು ಅಂಡ್ ರಿಯಲಿಸ್ಟಿಕ್ ಅನ್ಸುತ್ತೆ. ಆಂಡ್ರಾಯ್ಡ್ ಅಲ್ಲಿ ಬೆಟರ್ ಅನ್ಸಿದ್ರೇನು ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ. ಬಟ್ ನಿಮ್ದಲ್ಲಿ PC ಇಲ್ಲ ನಿಮ್ಮ ಹತ್ರ, ಯು ಹ್ಯಾವ್ ಟು ಕಂಪ್ಲೀಟ್ಲಿ ರಿಲೈ ಆನ್ ಆಂಡ್ರಾಯ್ಡ್. ಅಂದ್ರೆ ನೀವು ಆಂಡ್ರಾಯ್ಡ್ ನಲ್ಲಿ ಹೋಗಿ ಆ ಗೆಸ್ಟರ್ಸ್ ನ ಯೂಸ್ ಮಾಡ್ಕೊಂಡು ಗೇಮ್ ಆಡ್ಬೇಕಾಗತ್ತೆ. ಓಕೆ, ಸೊ ಮೊದಲನೇದಾಗಿ ಈ ವಿಡಿಯೋನಲ್ಲಿ ನಾವು ಯಾವ್ ನೋಡೋಣ ಅಂದ್ರೆ, ಫಸ್ಟ್ ಆ ಗೇಮ್ ನ ಹೇಗೆ ಡೌನ್ಲೋಡ್ ಮಾಡೋದು ನೋಡೋಣ. ಸೊ ಮೊದಲನೇದಾಗಿ ಈ ಗೇಮ್ ನ ಅವ್ರ ಅಫಿಷಿಯಲ್ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ ನಾನು KT ಆಪ್ಸ್ ಅಂಡ್ ಸಾಫ್ಟ್ವೇರ್ಸ್ ಟೆಲಿಗ್ರಾಮ್ ಚಾನಲ್ ನಲ್ಲೇನು ನಾವು ಹಾಕಿರ್ತೀವಿ ಆ ಡೌನ್ಲೋಡ್ ಮಾಡಿದ್ದ ಫೈಲ್. ಸೊ ನೀವು ಅಲ್ಲಿಂದ ಸಿಂಪಲ್ ಆಗಿ ಇನ್ಸ್ಟಾಲ್ ಮಾಡಬಹುದು. ಏನು ವೆಬ್ಸೈಟ್ಗೆಲ್ಲ ಹೋಗೋದು ಬೇಡ ಅಂತ ಅನ್ಸಿದ್ರೆ. ಇಲ್ಲ ನಾವು ಅಫಿಷಿಯಲ್ ನ ಫಾಲೋ ಆಗ್ಬೇಕು,
ಲೈಕ್ ವೆಬ್ಸೈಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ನಾಟ್ ಓನ್ಲಿ ಫೈಲ್, ಇನ್ನ ದಂಡಿ ಇದೆ ವೆಬ್ಸೈಟ್ನಲ್ಲಿ, ಲೈಕ್ ತುಂಬಾ ಮಾಹಿತಿ ಇದೆ. ಸೊ ಅವೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ನಾವು ವೆಬ್ಸೈಟ್ನಲ್ಲಿ, ನಾನು ನಿಮಗೆ ವೆಬ್ಸೈಟ್ ಹೇಳಿರ್ತೀನಲ್ವಾ, ಅದರಲ್ಲಿ ಗೇಮ್ ಫೈಲ್ ಒಂದೇ ಅಲ್ಲದೆ ಎಲ್ಲ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಇವಾಗ ನಾವು ಗೇಮ್ನ ಹೇಗೆ ಡೌನ್ಲೋಡ್ ಮಾಡೋದು ನೋಡೋ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ನಾನು ನಮ್ಮ ಬ್ರೌಸರ್ ಓಪನ್ ಮಾಡಬೇಕಾಗತ್ತೆ. ನಾನು ಇವಾಗ ಡೆಸ್ಕ್ಟಾಪ್ನಲ್ಲಿ ಇದ್ದೀನಿ. ಗೂಗಲ್ ಕ್ರೋಮ್ ನಮ್ಮ ಬ್ರೌಸರು ನಾನಿವಾಗ ಇಟ್ಕೊಂಡಿದ್ದು. ನೀವು ಫೈರ್ಫಾಕ್ಸ್ ಯೂಸ್ ಮಾಡಿದ್ರೆ ಫೈರ್ಫಾಕ್ಸ್, ಇಲ್ಲ ಎಡ್ಜ್ ಯೂಸ್ ಮಾಡಿದ್ರೆ ಎಡ್ಜ್, ಯಾವುದೋ ಒಂದು. ನಾನು ಅದ್ರ ಗೂಗಲ್ ಕ್ರೋಮ್ ಯೂಸ್ ಮಾಡ್ತಾ ಇದ್ದೀನಿ, ಎಲ್ಲರೂ ಅದೇ ಯೂಸ್ ಮಾಡ್ತಾ ಇರ್ಬೋದು. ಸೊ ಅದು ಓಪನ್ ಮಾಡೋಣ. ನಾನು ಡೌನ್ ಆರೋ ಪ್ರೆಸ್ ಮಾಡ್ತಾ ಇದ್ದೀನಿ. Google Chrome 2 of 10. ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡೋಣ. New tab, Google Chrome window. New tab, Google Chrome region. Toolbar, address and search bar edit. Press tab, then enter to ask AI mode CTRL+LA. ಸೊ ಇಲ್ಲಿ ನಾವು ಅಡ್ರೆಸ್ ಬಾರ್ ನಲ್ಲಿ ನಮ್ಮ ಕರ್ಸರ್ ಲ್ಯಾಂಡ್ ಆಗಿದೆ. ಇವಾಗ ನಾವು ಏನದು ಸರ್ಚ್ ಮಾಡಬೇಕು ಅಂದ್ರೆ ಆಡಿಯೋ ವಂಡರ್ ಲೈಫ್ ಇನ್ ನೇಚರ್, AUDIOWONDER ಸ್ಪೇಸ್ LIFE-IN-INTURE. ಸೊ ಹಾಗೆ ಸರ್ಚ್ ಮಾಡಿದ್ರೆ ಸಾಕು. ಇಲ್ಲ ನೀವು ಡ್ಯಾಶ್ ಬದಲು ಸ್ಪೇಸ್ ಯೂಸ್ ಮಾಡ್ಬೋದು. ಬಟ್ ಡ್ಯಾಶ್ ಅನ್ನೋದು ನಮಗೆ ವೆಬ್ ಡೊಮೈನ್ಸ್ಗೆ ತುಂಬಾ ಫೆಮಿಲಿಯರ್ ಇರುತ್ತೆ, ಅದರಿಂದ ಡ್ಯಾಶ್ ನ ರೆಕಮೆಂಡ್ ಮಾಡ್ತೀವಿ. ಸೊ ಮೊದಲು ನಾನು ಸರ್ಚ್ ಮಾಡ್ತೀನಿ ಆಡಿಯೋ ವಂಡರ್ ಲೈಫ್ ಇನ್ ನೇಚರ್, LIFE-IN-INTURE. ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Google.com/search Q equals audio wonder plus life in nature and doc equals audio wonder plus life in nature and GSLCRP equals X giant. ಸೊ ಕಂಟ್ರೋಲ್ ಕೀನ ಪ್ರೆಸ್ ಮಾಡಿ ಸ್ಪೀಚ್ ನ ಸ್ಟಾಪ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಇವಾಗ ನಾನು ಹೆಚ್ ಕೀ ಪ್ರೆಸ್ ಮಾಡಿ ಹೆಡ್ಡಿಂಗ್ಸ್ ಇಂದ ಜಂಪ್ ಮಾಡ್ತೀನಿ. ಹೆಡ್ಡಿಂಗ್ಸ್ ಯಾಕೆ ಅಂದ್ರೆ ನಿಮ್ಗೆ ವೆಬ್ ಬ್ರೌಸ್ ಮಾಡ್ತಾ ಇರೋರಿಗೆ ಗೊತ್ತೇ ಇರುತ್ತೆ. ಈಚ್ ಹೆಡ್ಡಿಂಗ್ ರೆಪ್ರೆಸೆಂಟ್ಸ್ ಈಚ್ ನ್ಯೂ ಥಿಂಗ್ ಅನ್ಮಾತು. ಸೊ ನಂಗೆ ಅಷ್ಟು ಐಡಿಯಾ ಇಲ್ಲ, ಹೇಳಕ್ ಎಕ್ಸ್ಪ್ಲೈನ್ ಮಾಡಕ್ಕೆ ಬರ್ತಿಲ್ಲ. ಬಟ್ ಹೆಚ್ ಪ್ರೆಸ್ ಮಾಡೋಣ ಒಂದ್ಸತಿ. Clickable search results heading level 1. ಮತ್ತೆ ಹೆಚ್ ಪ್ರೆಸ್ ಮಾಡೋಣ. Main landmark clickable web results heading level 2. ಮತ್ತೆ ಹೆಚ್ ಪ್ರೆಸ್ ಮಾಡ್ತಾ ಇದ್ದೀನಿ. Life in nature audio survival RPG heading level 3 visited link. ಸೊ ಲೈಫ್ ಇನ್ ನೇಚರ್ ಆಡಿಯೋ ಸರ್ವೈವಲ್ RPG ಅಂತ ಬಂದಿದೆ. ಇದನ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡೋಣ. Life in nature audio survival RPG main landmark link heading level 3 download game link at the latest version. ಸೊ ಫಸ್ಟ್ ಆಪ್ಷನ್ ಡೌನ್ಲೋಡ್ ಗೇಮ್ ಇದೆ. ನಾವು ಈ ವೆಬ್ಸೈಟ್ ನ ಎಂಟರ್ ಮಾಡಿದೀವಿ, ಆದ್ರಿಂದ ವೆಬ್ಸೈಟ್ ನಲ್ಲಿ ಇದ್ದೀವಿ. ಆದ್ರಿಂದ ಸೊ ಫ್ರೆಂಡ್ಸ್, ನಾವು ಯಾವುದೇ ವೆಬ್ಸೈಟ್ಗೆ ಎಂಟರ್ ಆದ್ರೆ ನಾವು ಫಸ್ಟ್ ಮಾಡಬೇಕಾಗಿದ್ದ ಕೆಲಸ ಆ ವೆಬ್ಸೈಟ್ ಟಾಪ್ ಆಫ್ ದ ಪೇಜ್ಗೆ ಕರ್ಸರ್ ತಗೊಂಡು ಹೋಗೋದು. ಅದಕ್ಕೋಸ್ಕರ ನೀವು ಕಂಟ್ರೋಲ್ ಹೋಮ್ ಪ್ರೆಸ್ ಮಾಡೋಣ. ಒಂದ್ಸತಿ ಪ್ರೆಸ್ ಮಾಡೋಣ. Heading level 1 life in nature. ಸೊ ಕಂಟ್ರೋಲ್ ಹೋಮ್ ಪ್ರೆಸ್ ಮಾಡಿದ್ರೆ ಇದು ನಾಟ್ ಓನ್ಲಿ ಅಪ್ಲಿಕಬಲ್ ಫಾರ್ ದಿಸ್ ವೆಬ್ ಪೇಜ್, ಎಲ್ಲ ವೆಬ್ಸೈಟ್ಸ್ಗೇನು ಅಷ್ಟೇ. ನೀವು ಯಾವುದೇ ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೇನು ಕಂಟ್ರೋಲ್ ಹೋಮ್ ಪ್ರೆಸ್ ಮಾಡಿ ಸ್ಟಾರ್ಟ್ ಆಫ್ ದ ವೆಬ್ ಪೇಜ್ಗೆ ನಾವು ಹೋಗ್ಬೇಕು. ಸೊ ಇವಾಗ ಸ್ಟಾರ್ಟ್ ಆಫ್ ದ ವೆಬ್ ಪೇಜ್ಗೆ ಹೋಗಿದ್ದೀವಿ. ಇವಾಗ ನಾವು ಸ್ಟಾರ್ಟ್ ಆಫ್ ದ ವೆಬ್ ಪೇಜ್ಗೆ ಹೋಗಿದ್ದೀವಿ. ಇವಾಗ ನಾವು ಏನ್ ಮಾಡೋಣ, ಡೌನ್ ಆರೋ ಇಂದ ನ್ಯಾವಿಗೇಟ್ ಆಗೋಣ. ಡೌನ್ ಆರೋ ಇಂದ ನ್ಯಾವಿಗೇಟ್ ಆದ್ರೆ ಯಾವುದೇ ಹೆಡ್ಡಿಂಗ್ ಆಗಲಿ ಲಿಂಕ್ ಆಗಲಿ ಸ್ಕಿಪ್ ಆಗಲ್ಲ. ಅದೇ ಟ್ಯಾಬ್ ಇಂದ ನ್ಯಾವಿಗೇಟ್ ಆದ್ರೆ ಓನ್ಲಿ ನಿಮ್ಗೆ ಬಟನ್ಸ್ ಅಥವಾ ಲಿಂಕ್ಸ್ ಮಾತ್ರನೇ ಕಾಣುತ್ತೆ. ಸೊ ಇವಾಗ ಡೌನ್ ಆರೋ ಪ್ರೆಸ್ ಮಾಡ್ತೀನಿ. Immersive audio survival RPG. ಓಕೆ, ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. Main landmark heading level 2 the story. ಸೊ ದ ಸ್ಟೋರಿ ಇದು ಕೇಳಿಸ್ಕೊಳ್ಳಿ ಫ್ರೆಂಡ್ಸ್, ಇದು ತುಂಬಾ ಇಂಟ್ರೆಸ್ಟಿಂಗ್ ಇರುತ್ತೆ. After a global escalation in science and military technology, the world powers engaged in a catastrophic war. Nuclear explosions altered Earth's atmosphere, and massive solar storms destroyed all electronic systems. Most of the planet flooded, leaving survivors with only medieval-level resources to endure the harsh new world. ಸೊ ಏನಾಯ್ತು ಅಂದ್ರೆ ಮಿಲಿಟರಿ ಆಪರೇಷನ್ಸ್ ಇವೆಲ್ಲ ಆಗಿ ವರ್ಲ್ಡ್ ಎಲ್ಲ ಡೆಸ್ಟ್ರಾಯ್ ಆಗೋಯ್ತು. ನ್ಯೂಕ್ಲಿಯರ್ ಅಟ್ಯಾಕ್ಸ್ ಎಲ್ಲ ಅಂತಾರಲ್ವಾ, ಸೊ ಹಾಗೆ ಡೆಸ್ಟ್ರಾಯ್ ಆಗೋಗಿತ್ತು. ನಮಗೆ ಸ್ವಲ್ಪ ರಿಸೋರ್ಸಸ್ ಮಾತ್ರನೇ ಇರುತ್ತೆ, ಆ ರಿಸೋರ್ಸಸ್ ನ ಮಾತ್ರನೇ ಉಪಯೋಗಿಸ್ಕೊಂಡು ಸರ್ವೈವ್ ಆಗ್ಬೇಕು. ಅದು ಹೇಗಾಗ್ತೀವಿ ಅನ್ನೋದೇ ನಮ್ಮ ಮೇನ್ ಗೋಲ್. ಓಕೆ, ಮತ್ತೆ ಡೌನ್ ಆರೋ ಕೀ ಪ್ರೆಸ್ ಮಾಡ್ತೀನಿ. Catastrophic war, nuclear explosion. ಸೊ ಇದೇ ಬರ್ತಿದೆ. ಸೊ ಇದೊಂದು ಪ್ಯಾರಾಗ್ರಾಫ್ ಆದ್ರಿಂದ ಕಂಟ್ರೋಲ್ ಡೌನ್ ಆರೋ ಇಂದ ನಾನು ರೀಡ್ ಮಾಡಿದ್ದೆ, ಅದಕ್ಕೆ ಅದು ಹಂಗ್ ಬರುತ್ತೆ. ನೆಕ್ಸ್ಟ್, Life in nature is a fully 3D spatial audio game developed by Audio Wonder. Survival is your only goal. ಸೊ ನೋಡಿ, ಇಲ್ಲಿ ಲೈಫ್ ಇನ್ ನೇಚರ್ ಈಸ್ ಓನ್ಲಿ ಆಡಿಯೋ 3D ಆಡಿಯೋ ಬೇಸ್. ನೀವು ಹೆಡ್ಫೋನ್ಸ್ ಇಟ್ಕೊಂಡ್ರೆ ನಾಟ್ ಓನ್ಲಿ ಲೆಫ್ಟ್ ಅಂಡ್ ರೈಟ್, ನಿಮ್ಗೆ ಒಂದು ಯಾರಲ್ಲಿ ಫ್ರಂಟ್ ಇದ್ರೆ ಕರೆಕ್ಟ್ ಆಗಿ ಫ್ರಂಟ್ಗೆ ಇದ್ದಂಗೆ ನಿಮ್ಗೆ ಫೀಲ್ ಬರುತ್ತೆ. ಆರ್
ಸ್ವಲ್ಪ ಲೆಫ್ಟ್ ಇದ್ದು ಫ್ರಂಟ್ ಕ್ರಾಸ್ ಆಗಿ ದೂರದಲ್ಲಿದ್ರೆ ಹಂಗೇನು ನಿಮ್ಗೆ ಗೊತ್ತಾಗುತ್ತೆ. ಇದು 3D ಬೇಸ್ಡ್ ಆಡಿಯೋ ಗೇಮ್ ಅನ್ಮಾತು. ಹೆಡ್ಫೋನ್ಸ್ ಇದ್ರೆ ಎಕ್ಸಲೆಂಟ್, ಆರ್ ಡ್ಯುಯಲ್ ಸ್ಪೀಕರ್ ಲ್ಯಾಪ್ಟಾಪ್ಸ್ ಇಲ್ಲ ಡ್ಯುಯಲ್ ಸ್ಪೀಕರ್ ಸೆಟಪ್ ಏನ ಇದ್ರೇನು ಬೆಸ್ಟ್ ಅನ್ಮಾತು ನಮ್ಗೆ. ಓಕೆ, Goal. ಗೋಲ್. Heading level 2 message of the day. ಸೊ ನೋಡಿ, ಇದಾಲಿ ಮೆಸೇಜ್ ಆಫ್ ದ ಡೇ ಅಂತ ಒಂದು ಸಿಗತ್ತೆ. ಅದೇನಿಲ್ಲ, ಡೆವಲಪರ್ ಯಾವ್ದನ್ನ ಮೆಸೇಜ್ ಇದ್ರೆ ಅದು ಹೇಳುತ್ತೆ. ಅದು ಗೇಮ್ ಅಲ್ಲಿನೂ ನಮ್ಗೆ ಸಿಗತ್ತೆ, ನೋ ಪ್ರಾಬ್ಲಮ್ ಇಲ್ಲ, ಸ್ಕಿಪ್ ಮಾಡ್ಬೋದು. Land. Greater hello dear friends, I'm Smith. You've been waiting friends. There is I still my mode. I thank you for So ಇದೆಲ್ಲ ಮೆಸೇಜ್. If you are I was at chain is not I will try link at the latest link heading level 3 download. Do my best to link heading level 3 download game. ನೋಡಿ, ಡೌನ್ಲೋಡ್ ಗೇಮ್ ಅಂತಿದೆ. ಮತ್ತೆ ಡೌನ್ಲೋಡ್ ಪ್ರೆಸ್ ಮಾಡಿದ್ರೆ Link at the latest version. Zip. Always updated. ಲಿಂಕ್ ಗೆಟ್ ದ ಲೇಟೆಸ್ಟ್ ವರ್ಷನ್ ಜಿಪ್ ಆಲ್ವೇಸ್ ಅಪ್ಡೇಟೆಡ್ ಅಂತಿದಲ್ಲ, ಇದರ ಮೇಲೆ ನಾನು ಎಂಟರ್ ಕೀ ಪ್ರೆಸ್ ಮಾಡಬೇಕಾಗತ್ತೆ. ಸೊ ನಾವು ಎಂಟರ್ ಕೀ ಪ್ರೆಸ್ ಮಾಡಿದೀವಿ. Credit shop heading. Download game heading level 3. Get the latest version. Zip. Always updated. Download now link. ಡೌನ್ಲೋಡ್ ನಾವು ಲಿಂಕ್ ಇದರ ಮೇಲೆ ಕ್ಲಿಕ್ ಮಾಡಿದೀವಿ ಆಲ್ರೆಡಿ. ಇವಾಗ ಡೌನ್ಲೋಡ್ ಆಗ್ತಾ ಇದೆಯಾ ಇಲ್ವಾ ಅಂತ ಹೆಂಗೆ ವೆರಿಫೈ ಮಾಡಬೇಕು? ಇದು ಇನ್ನೊಂದು, ನೀವು ಯಾವುದೇ ವೆಬ್ಸೈಟ್ ಅಲ್ಲಿ ಯಾವುದೇ ಫೈಲ್ ಡೌನ್ಲೋಡ್ ಮಾಡ್ತಾ ಇದ್ರೆ ಡೌನ್ಲೋಡ್ ಹಿಸ್ಟರಿ Ctrl+J ಇಂದ ಓಪನ್ ಮಾಡ್ಬೋದು. ಓಕೆ, ಇದು ನಾಟ್ ಓನ್ಲಿ ಅಪ್ಲಿಕಬಲ್ ಫಾರ್ ದಿಸ್ ಸೈಟ್. ಮುಂಚೆ ಹೇಳಿದಂಗೆ ನೀವು ಯಾವುದೇ ಸೈಟ್ ಅಲ್ಲಿ ಡೌನ್ಲೋಡ್ ಮಾಡ್ತಾ ಇದ್ರೇನು Ctrl+J ಪ್ರೆಸ್ ಮಾಡಿದ್ರೆ ಡೌನ್ಲೋಡ್ ಹಿಸ್ಟರಿ ಓಪನ್ ಆಗುತ್ತೆ. ಒಂದ್ಸತಿ ಓಪನ್ ಮಾಡೋಣ. Download history document. Search download history edit. ಟ್ಯಾಬ್ ಪ್ರೆಸ್ ಮಾಡ್ತೀನಿ. 13%. ನೋಡಿ, ಆ ಡೌನ್ಲೋಡ್ ಆಗ್ತಾ ಇದೆ. NVIDIA ಹೇಳಿತ್ತು 13% ಅಂತ. Clear all button. ಮತ್ತೆ ಟ್ಯಾಬ್ Table with 20 rows. ಇಲ್ಲ ಪ್ಯಾರೋ. Column 4 column 3 column 2 column 1 ln.zip. ನೋಡಿ, ln.zip LN ಅಂತ ಕರೀತಾರೆ ಇಲ್ಲಿ, ಲೈಫ್ ಇನ್ ನೇಚರ್, ಬಟ್ ಶಾರ್ಟ್ ಕಟ್ ಅಲ್ಲಿ LN. ಸೊ ಹೀಗೆ ನಾವು ನೆನ್ಪಿಟ್ಕೋಬೇಕು, ಕನ್ಫ್ಯೂಸ್ ಆಗೋದು ಬೇಡ. ಸೊ ಡೌನ್ಲೋಡ್ ಆಗ್ತಾ ಇದೆ ಫ್ರೆಂಡ್ಸ್. Column 2 from H. Column 3 2 point. Column 4 progress R20. Column 5 button copy download link. ಸೊ ಎಷ್ಟು MB ಇದೆ ಇದು ನೋಡೋಣ. Column 2 from HT. Column 1 ln.zip. Column 2 from HTTPS. Column 3 1695 KB/s-159 MB of 688 MB. 5. 688 MB ಹ್ಯೂಜ್ ಇದೆ. ಸೊ ಡೌನ್ಲೋಡ್ ಆಗಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಆದ್ರಿಂದ ನಾನು ರೆಕಾರ್ಡಿಂಗ್ ನ ಟೆಂಪರರಿ ಆಗಿ ಪಾಸ್ ಮಾಡ್ತೀನಿ. 90s ಅಲ್ಲಿ ಎಂಟರ್ ಆದಾಗ ಮತ್ತು ರೆಸ್ಯೂಮ್ ಮಾಡ್ತೀನಿ. ಓಕೆ, ಸೊ ಫ್ರೆಂಡ್ಸ್, ಮೊತ್ತಕ್ಕೆ ಡೌನ್ಲೋಡ್ ಕಂಪ್ಲೀಟ್ ಆಗಿದೆ. ನೋಡಿ ಇಲ್ಲಿ Button copy download link. Button show in folder. ಶೋ ಇನ್ ಫೋಲ್ಡರ್ ಅಂತ ಬಂದ್ರೆ ಡೌನ್ಲೋಡ್ ಕಂಪ್ಲೀಟ್ ಆದಂಗೆ ಈ ಡೈಲಾಗ್ ನ ನಾವು ಕ್ಲೋಸ್ ಮಾಡಬಹುದು. Alt F4 ಪ್ರೆಸ್ ಮಾಡಿ, ಇಲ್ಲ ಶೋ ಇನ್ ಫೋಲ್ಡರ್ ಮೇಲೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಯಾಕೆ ಕ್ಲೋಸ್ ಮಾಡೋದು, ಡೈರೆಕ್ಟ್ ಆಗಿ ಶೋ ಇನ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡೋಣ. Button show in folder. ಆಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. Show in downloads. File explorer. Items view list. Today grouping expanded. ln.zip 1 of 79. ಸೊ ಇಲ್ಲಿ ln.zip ಅಂತಿದೆ. ಇದು ಸೆಲೆಕ್ಟ್ ಆಗಿದೆಯಾ ಇಲ್ವಾ? ಸೆಲೆಕ್ಟ್ ಆಗಿದೆ, ನೋ ಪ್ರಾಬ್ಲಮ್. ಇದನ್ನ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡಬಹುದು. ಬೇಡ, ನಾವು ಫಸ್ಟ್ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಫ್ರೆಂಡ್ಸ್, ನಾನು ಇವಾಗ ನೋಡ್ಸೋ ಪ್ರಾಸೆಸ್ ನಿಮ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗ್ಬೋದು. ಆಫ್ ಕೋರ್ಸ್ ತುಂಬಾ ಜನ ಗೊತ್ತಿರ್ಬೋದು ಜಿಪ್ ಫೈಲ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡೋದು. ಸೊ ಇದು ಜಿಪ್ ಫೈಲ್ ಆಗಿರೋದ್ರಿಂದ ನೀವು ಇಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡೋದು ನೋಡ್ಬೋದು. KT ಆಪ್ಸ್ ಅಂಡ್ ಸಾಫ್ಟ್ವೇರ್ಸ್ ನಲ್ಲಿ ಒಂದ್ ವೇಳೆ ನೀವು ಡೈರೆಕ್ಟ್ ಈ ಜಿಪ್ ಫೈಲ್ ನ ಓಪನ್ ಮಾಡಿದ್ರೆ ನೀವು ಹೀಗೆ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಇಲ್ಲಿ ln.zip ಅಂತ ಇರುತ್ತೆ ನೋಡಿ. Today ln.zip 1 of 79. ಇಲ್ಲಿರುತ್ತೆ. ಇದನ್ನ ಮೇಲೆ ಒಂದ್ಸತಿ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ರಿ. ನೀವು ಡೆಸ್ಕ್ಟಾಪ್ ಮೋಡ್ ಅಲ್ಲಿ ಇದ್ರೆ, ಇಲ್ಲ ಲ್ಯಾಪ್ಟಾಪ್ ಅಂದ್ರೆ Shift F10 ಪ್ರೆಸ್ ಮಾಡ್ರಿ. ಓಕೆ, ಸೊ ನಾನು ಡೆಸ್ಕ್ಟಾಪ್ ಕೀಬೋರ್ಡ್ ಯೂಸ್ ಮಾಡ್ತಾ ಇದ್ದೀನಿ, ಅದರಿಂದ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡೋಣ. Pop up with Alt T 1 CTRL plus X 1 of 5. ಸೊ ಇಲ್ಲಿ ಡೌನ್ ಆರೋ ಪ್ರೆಸ್ ಮಾಡ್ತಾ ಇರ್ತೀನಿ. ಎಲ್ಲಿ ತನಕ ಅಂದ್ರೆ ಎಕ್ಸ್ಟ್ರಾಕ್ಟ್ ಆಲ್ ಅಂತ ಸಿಗೋ ತನಕ. Copy Alt C CTRL plus C2 of 5. Rename Alt MF2 3 of 5. Share Alt S4 of 5. Delete Alt D delete 5 of 5. Pop up window. Open Alt O enter 1 of 16. Open with collapsed Alt H2 of 16. Open a new tab Alt B3 of 16. Open a new window Alt E4 of 16. Send to my phone Alt N5 of 16. Share with collapsed Alt R 16 of 16. Extract all Alt T 27 of 16. ನೋಡಿ, ಎಕ್ಸ್ಟ್ರಾಕ್ಟ್ ಆಲ್ ಅಂತ ಸಿಕ್ಕಿದೆ. ಇದನ್ನ ಶಾರ್ಟ್ ಕಟ್ ಹೇಳಿದೆ, Alt T ಅಂತ. ಡೈರೆಕ್ಟ್ ಆಗಿ ನೀವು ಇದನ್ನು ಪ್ರೆಸ್ ಮಾಡಿ ಡೈರೆಕ್ಟ್ ಆಗಿ ಎಕ್ಸ್ಟ್ರಾಕ್ಟ್ ವಿಂಡೋ ಓಪನ್ ಮಾಡಬಹುದು. ಸೊ ನಾನು ಇವಾಗ ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. Extract compressed zipped folders. Files will be extracted to this folder. Edit Alt plus F selected C. Users VMC Krishna downloads LN. ಸೊ ಇಲ್ಲಿ ಎಕ್ಸ್ಟ್ರಾಕ್ಟ್ ಡೌನ್ಲೋಡ್ಸ್ ಫೋಲ್ಡರ್ ನಲ್ಲಿ ಆಗತ್ತೆ ಅಂತ ಇದೆ. ನನಗೆ ಡೌನ್ಲೋಡ್ಸ್ ಫೋಲ್ಡರ್ ನಲ್ಲಿ ಬೇಡ, ನನಗೆ ಡಾಕ್ಯುಮೆಂಟ್ಸ್ ಫೋಲ್ಡರ್ ನಲ್ಲಿ ಬೇಕಾದ್ರಿಂದ Browse button Alt plus R. ಬ್ರೌಸ್ ಬಟನ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Select the destination dialog. Folder edit blank. ಇಲ್ಲಿ ಫೋಲ್ಡರ್ ಅಂತ ಇದೆ, ಇಲ್ಲಿ ಬ್ಲಾಂಕ್ ಇದೆ. ಒಂದ್ಸತಿ ಶಿಫ್ಟ್ ಟ್ಯಾಬ್ ಕೊಡೋಣ. Items view list. ಮತ್ತೆ Apex ಶಿಫ್ಟ್ kit. ಟ್ಯಾಬ್, Preview level. ಮತ್ತೆ ಶಿಫ್ಟ್ ಟ್ಯಾಬ್. ಇಲ್ಲಿ ಪ್ರಿವ್ಯೂ ಅಂತ ಸಿಕ್ಕಿದೆ ನೋಡಿ. ಇಲ್ಲಿ ಡೌನ್ ಆರೋ ಕೀ ಪ್ರೆಸ್ ಮಾಡೋಣ. Start of quick download documents. Pin.
ಇಲ್ಲಿ ಡಾಕ್ಯುಮೆಂಟ್ಸ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿ ಟ್ಯಾಬ್ ಕೊಟ್ಕೊಂಡು ಬಂದು ಸೆಲೆಕ್ಟ್ ದಿಸ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ತೀನಿ. Items names folder. Select folder button. ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡೋಣ. Extract compressed zipped folders. Browse button Alt plus R. ಒಂದ್ಸತಿ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳೋಣ ಎಲ್ಲಿ ಇದು ಎಕ್ಸ್ಟ್ರಾಕ್ಟ್ ಆಗುತ್ತೆ ಅಂತ. Files will be extracted to this folder. Edit Alt plus F selected C. Users VMC Krishna documents. ಓಕೆ, ಡಾಕ್ಯುಮೆಂಟ್ಸ್ ನಲ್ಲೇ ಎಕ್ಸ್ಟ್ರಾಕ್ಟ್ ಆಗುತ್ತೆ ಅಂತ ಬರ್ತಿದೆ. ನೋ ಪ್ರಾಬ್ಲಮ್, ಇಲ್ಲೇ ಎಕ್ಸ್ಟ್ರಾಕ್ಟ್ ಆಗ್ಲಿ, ನಂಗೆ ಇಲ್ಲೇ ಬೇಕು. ಸೊ ಟ್ಯಾಬ್ Browse button Alt plus R. ಮತ್ತೆ ಟ್ಯಾಬ್ Show extracted files when complete checkbox checked Alt plus H. ಇದು ಹಿಂಗೆ ಇರ್ಲಿ, ಏನ್ ಟಚ್ ಮಾಡೋದು ಬೇಡ. Extract button completes the wizard Alt plus E. ಎಕ್ಸ್ಟ್ರಾಕ್ಟ್ ಬಟನ್ ಇದರ ಮೇಲೆ ಎಂಟರ್ ಪ್ರೆಸ್ ಮಾಡಬಹುದು, ಇಲ್ಲ Alt E ನೀವು ಡೈರೆಕ್ಟ್ ಆಗಿ ಶಾರ್ಟ್ ಕಟ್ ಮಾಡ್ಬೇಕಂದ್ರೆ. ಸೊ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Unavailable. Cancel button next 9% complete. Copying 49 items from ln.zip to documents -12% complete grouping. Pause the operation button. ಸೊ ಸ್ವಲ್ಪ ಟೈಮ್ Unavailable. ತಗೊಳುತ್ತೆ. Documents file explorer items view list Apex kit not selected 1 of 30. ಸಾರಿ, ಡಾಕ್ಯುಮೆಂಟ್ಸ್ ಓಪನ್ ಆಗಿದೆ. ಡಾಕ್ಯುಮೆಂಟ್ಸ್ ನಲ್ಲಿ ನಿಮ್ಗೆ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ಇದು ಎಕ್ಸ್ಟ್ರಾಕ್ಟ್ ಆಗಿರೋದು ಜಿಪ್ ಅಲ್ಲ, ಇದು ಸಪರೇಟ್ ಫೋಲ್ಡರ್. ಇದು ಡಾಕ್ಯುಮೆಂಟ್ಸ್ ನಲ್ಲಿ ಕ್ರಿಯೇಟ್ ಆಗಿರುತ್ತೆ. ನಾನು ಡಾಕ್ಯುಮೆಂಟ್ಸ್ ನಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಅದರಿಂದ ಇಫ್ ಇನ್ ಕೇಸ್ ನೀವು ಬೇರೆ ಫೋಲ್ಡರ್ ನಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಂದ್ರೆ ನೀವು ಟ್ರೀ ವ್ಯೂ ನಲ್ಲಿ ಬೇರೆ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಇಲ್ಲಿ ಎಲ್ ಪ್ರೆಸ್ ಮಾಡೋಣ ಒಂದ್ಸತಿ. ln 10 of 30. ನೋಡಿ LN 10 of 30 ಅಂತ ಬಂದಿದೆ. ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list lang not selected 1 of 29. ಇಲ್ಲಿ 29 ಇದೆ. ಮತ್ತು ಎಲ್ ಪ್ರೆಸ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ಎಕ್ಸ್ ಫೈಲ್ ಎಕ್ಸಿಕ್ಯೂಟಬಲ್ ಎಕ್ಸ್ ಫೈಲ್ ಸಿಗೋದಕ್ಕ. ಸೊ ಎಲ್ ಪ್ರೆಸ್ ಮಾಡ್ತೀನಿ. lib 2 of 29. ln.x 13 of 29. ln.x ಇಲ್ಲಿ ಒಂದ್ಸತಿ ರೈಟ್ ಆರೋ ಪ್ರೆಸ್ ಮಾಡೋಣ. Date modified edit 6620. ಮತ್ತೆ ರೈಟ್ ಆರೋ. Type edit application read only type column 3. ನೋಡಿ ಟೈಪ್ ಎಡಿಟ್ ಅಪ್ಲಿಕೇಶನ್ ಅಂತಿದೆ. ಅಪ್ಲಿಕೇಶನ್ ಅದರಿಂದ ನಾವು Date ಡೈರೆಕ್ಟ್ ln.x. ಓಪನ್ ಮಾಡಬಹುದು. ಇದು ಎಕ್ಸಿಕ್ಯೂಟಬಲ್. ಆದ್ರೆ ನಾನು ಇಲ್ಲಿಂದ ಓಪನ್ ಮಾಡೋದಿಲ್ಲ. ಏನಕ್ಕಂದ್ರೆ ನೀವು ಪ್ರತಿ ಸತಿನೂ ಡಾಕ್ಯುಮೆಂಟ್ಸ್ ಓಪನ್ ಮಾಡಿ LN ಫೋಲ್ಡರ್ ಓಪನ್ ಮಾಡಿ ಅಲ್ಲಿಂದ ನೀವು ಈ ಫೈಲ್ ನ ಓಪನ್ ಮಾಡಬೇಕು. ಆದ್ರೆ ಇದನ್ನ ಡೆಸ್ಕ್ಟಾಪ್ ಮೇಲೆ ಇಟ್ಕೊಳೋದು ಹೇಗೋ ನೋಡಿಸ್ತೀನಿ. ಸೊ ಮೊದಲನೇದಾಗಿ ln.x 13 of 29. ನಮ್ಮ ಫೋಕಸ್ ln.x ಮೇಲೆ ಇದೆ. ಅಪ್ಲಿಕೇಶನ್ ಗೆ ಪ್ರೆಸ್ ಮಾಡೋಣ ಮತ್ತೆ ಇನ್ನೊಂದ್ಸತಿ. Cut Alt TCTRL plus X 1 of 5. ನಾನು ಅಪ್ ಆರೋ ಕೀ ಪ್ರೆಸ್ ಮಾಡ್ತಾ ಇದೀನಿ. ಎಲ್ಲಿ ತನಕ ಅಂದ್ರೆ ಶೋ ಮೋರ್ ಆಪ್ಷನ್ಸ್ ಸಿಗೋ ತನಕ. ಆರ್ Alt W ಪ್ರೆಸ್ ಮಾಡಬಹುದು ಶಾರ್ಟ್ ಕಟ್, ಬಟ್ ಅಪ್ ಆರೋ ಪ್ರೆಸ್ ಮಾಡೋಣ. Pop up window show more options Alt W 14 of 14. ಓಕೆ, ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತೀನಿ. Icon text menu. ಮತ್ತೆ ನಾನು ಡೌನ್ ಆರೋ ಕೀ ಪ್ರೆಸ್ ಮಾಡ್ತಾ ಇರ್ತೀನಿ. ಎಲ್ಲಿ ತನಕ ಅಂದ್ರೆ ಸೆಂಡ್ ಟು ಸಬ್ ಮೆನ್ಯೂ, ನಾಟ್ ನಾರ್ಮಲ್ ಸೆಂಡ್ ಟು ಅಲ್ಲ, ಸೆಂಡ್ ಟು ಸಬ್ ಮೆನ್ಯೂ ಅಂತ ಒಂದು ಸಿಗುತ್ತೆ. ಅಲ್ಲಿ ತನಕ ಡೌನ್ ಆರೋ ಕೀ ಪ್ರೆಸ್ ಮಾಡ್ತೀನಿ. Open O. Run as administrator A. Ask Copilot. Move to OneDrive M. Edit in Notepad E. Open with code I. Add to favorites F. Troubleshoot compatibility Y. Pin to start P. 7 zip submenu 7. Scan with Microsoft Defender. Give access to submenu G. Pin to taskbar K. Copy as path A. Share S. Restore previous versions V. Send to submenu N. ಸೆಂಡ್ ಟು ಸಬ್ ಮೆನ್ಯೂ ಸಿಕ್ಕಿದೆ. ಇದು ಸಬ್ ಮೆನ್ಯೂ ಆಗಿರೋದ್ರಿಂದ ನಾವು ರೈಟ್ ಆರೋ ಇಂದ ಎಕ್ಸ್ಪ್ಯಾಂಡ್ ಮಾಡಬೇಕು. ನಾನು ರೈಟ್ ಆರೋ ಕ್ಲಿಕ್ ಮಾಡಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ. Bluetooth device D. ಇಲ್ಲಿ ಮತ್ತೆ ಡೌನ್ ಆರೋ ಕೀ ಪ್ರೆಸ್ ಮಾಡ್ತೀನಿ. ಇಲ್ಲಿ ತನಕ ಅಂದ್ರೆ ಡೆಸ್ಕ್ಟಾಪ್ ಅಂತ ಸಿಗೋ ತನಕ. Compressed zipped folder C. ನೆಕ್ಸ್ಟ್ ಡೌನ್ ಆರೋ. Desktop create shortcut D. ಡೆಸ್ಕ್ಟಾಪ್ ಕ್ರಿಯೇಟ್ ಶಾರ್ಟ್ ಕಟ್ ಅಂತ ಸಿಕ್ಕಿದೆ. ನನ್ನ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡೋಣ. ln file explorer items view list ln.x 13 of 20. Alt F4 ಪ್ರೆಸ್ ಮಾಡಿ ಇದನ್ನ ಕ್ಲೋಸ್ ಮಾಡಬಹುದು. Downloads file explorer ಸೊ ಮತ್ತೆ Alt F4 ಪ್ರೆಸ್ ಮಾಡಿ ಇದನ್ನ ಕ್ಲೋಸ್ ಮಾಡ್ತೀನಿ. download history. ಮತ್ತೆ Alt F4 ಪ್ರೆಸ್ ಮಾಡಿ ಕ್ಲೋಸ್ ಮಾಡ್ತೀನಿ. Ops ಮತ್ತೆ ವಿಂಡೋಸ್ ಡಿ ಪ್ರೆಸ್ ಮಾಡಿ ಡೆಸ್ಕ್ಟಾಪ್ ಗೆ ಬರ್ತೀನಿ. desktop list Google Chrome 2 of 11. ಸೊ ಇಲ್ಲಿ LN ಅಂದ್ರೆ ಲಾಸ್ಟ್ ಶಾರ್ಟ್ ಕಟ್ ಇರುತ್ತೆ. ಸೊ ನಿಮ್ಮ ಡೆಸ್ಕ್ಟಾಪ್ ನಲ್ಲಿ ಲಾಸ್ಟ್ ಶಾರ್ಟ್ ಕಟ್ ಹೋಗಿ, ಇಲ್ಲ L ಪ್ರೆಸ್ ಮಾಡಿದ್ರೂ ಸಾಕು. ln.x shortcut 11 of 11. ln.x ಅಂತ ಬಂದಿದೆ. ಇಲ್ಲಿ ನಾವು ರೀನೇಮ್ ಮಾಡಬೇಕು. ಏನಕ್ಕಂದ್ರೆ ಶಾರ್ಟ್ ಕಟ್ ಅನ್ನೋದು ನಮ್ಗೆ ಇವಾಗ ಪ್ರೆಸೆಂಟ್ ಏನು ಅವಸರ ಇಲ್ಲ. ಸೊ ಇದನ್ನ ರೀನೇಮ್ ಮಾಡೋಣ. F2 ಪ್ರೆಸ್ ಮಾಡೋಣ. F2 ಪ್ರೆಸ್ ಮಾಡಿದ್ರೆ ಡೆಸ್ಕ್ಟಾಪ್ ನಲ್ಲಿ ಎಲ್ಲಿನೂ ಯಾವುದೇ ಅದು ರೀನೇಮ್ ಮಾಡಕ್ಕಾದ್ರೆ ಅದು ರೀನೇಮ್ ಡೈಲಾಗ್ ಓಪನ್ ಆಗುತ್ತೆ. F2 ಪ್ರೆಸ್ ಮಾಡ್ತಾ ಇದ್ದೀನಿ. Edit selected ln.x ಇಲ್ಲಿ ಎಂಡ್ ಕೀ ಪ್ರೆಸ್ ಮಾಡ್ತೀನಿ. lang ln.x shortcut unselected. ಇಲ್ಲಿ ಡಿಲೀಟ್ ಕೀ ಬ್ಯಾಕ್ ಸ್ಪೇಸ್ ಪ್ರೆಸ್ ಮಾಡ್ತಾ ಇದ್ದೀನಿ. ಶಾರ್ಟ್ ಕಟ್ .exe ಇವೆಲ್ಲ ಡಿಲೀಟ್ ಮಾಡಕ್ಕೆ. TUCTROHS space dash space EXE dot. ಓಕೆ, N blank. LN ಅಂತಾನು ಇಟ್ಕೋಬಹುದು, ಇಲ್ಲ ಲೈಫ್ ಇನ್ ನೇಚರ್ ಅಂತಾನು ನಾವು ರಿನೇ ಮಾಡಬಹುದು. ಹೆಂಗಾದ್ರೂ ಸರಿ, LN ಅಂತಾನೆ ಇಡೋಣ. ln 11 of 11. LN. ಸೊ ಹೀಗೆ ಬರುತ್ತೆ ಫ್ರೆಂಡ್ಸ್. ಸೊ ಹೀಗೆ ನಾವು ಲೈಫ್ ಇನ್ ನೇಚರ್ ನ ಡೌನ್ಲೋಡ್ ಮಾಡಬಹುದು. ಇವಾಗ ಇದನ್ನ ಓಪನ್ ಮಾಡೋಣ. ಇನ್ನೊಂದು, ನಾನು ಇವಾಗ LN ಮೇಲೆ ಎಂಟರ್ ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಓಪನ್ ಮಾಡಿ ಒಂದು ಇಂಟ್ರೊಡಕ್ಷನ್ ತರ ಒಂದು ಮೆಸೇಜ್ ತೋರಿಸುತ್ತೆ. ಮತ್ತು ಎಂಟರ್ ಕೀ ಇನ್ನೊಂದ್ಸತಿ ಪ್ರೆಸ್ ಮಾಡಿದ್ರೆ ಅದು ಸ್ಕಿಪ್ ಆಗುತ್ತೆ. ನೋ ಪ್ರಾಬ್ಲಮ್. ಇದನ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Window dialog. ಓಕೆ, ಫಸ್ಟ್ ಟೈಮ್ ಓಪನ್ ಮಾಡಿದ್ರೆ ಹೀಗೆ Unknown ಬರುತ್ತೆ. Windows protected your PC. Microsoft Defender smart screen prevented an unrecognized app from starting. Running this app might put your PC at risk. More info.
ಸೊ ಇಲ್ಲಿ ನೋಡಿ ಮೈಕ್ರೋಸಾಫ್ಟ್ ಡಿಫೆಂಡರ್ ಹೇಳ್ತಿದೆ, ವಾರ್ ಮಾಡ್ತಿದೆ, ರನ್ನಿಂಗ್ ದಿಸ್ ಆ್ಯಪ್ ಮೈಟ್ ಪುಟ್ ಯುವರ್ ಪಿ ಸಿ ಅಟ್ ರಿಸ್ಕ್ ಅಂತ. ಬಟ್ ಏನ್ ರಿಸ್ಕ್ ಇಲ್ಲ, ಏನಕ್ಕಂದ್ರೆ ಎಲ್ಲರೂ ತುಂಬಾ ಜನ ಸುಮಾರು ಆಡ್ತಾ ಇದ್ದಾರೆ, ಸೊ ನೋ ಪ್ರಾಬ್ಲಮ್, ರಿಸ್ಕ್ ಏನಿಲ್ಲ. ಇದು ಒಂದ್ಸತಿ ಟ್ಯಾಬ್ ಕೊಡಿ, More info link. ಮತ್ತೆ ಎಂಟರ್ ಕೀ ಪ್ರೆಸ್ ಮಾಡೋಣ, ಮತ್ತೆ ಟ್ಯಾಬ್, Windows protected your PC. Run anyway button. Windows ಮತ್ತೆ protected ಟ್ಯಾಬ್, your PC. ಮತ್ತೆ ಎಂಟರ್. Desktop list. LN 11 of 11. Life and Nature version 2. ಎಂಟರ್. ಸೊ ಹೀಗೆ ಬಂದ್ರೆ ಎಂಟರ್ ಪ್ರೆಸ್ ಮಾಡಿ, ಏನಕ್ಕಂದ್ರೆ ಅದು ಇಂಟ್ರಡಕ್ಷನ್ ಫೇಸ್ ಯಾಕೆ ಬೇಡ. Log in with Vamsa Krishna. ಓ, ಇದು ಯಾಕೆ ಡೈರೆಕ್ಟ್ ಆಗಿ ಲಾಗಿನ್ ವಿತ್ ವಂಶೀಕೃಷ್ಣ ಅಂತ ಬಂತು ಅಂದ್ರೆ, ಇದು ನನ್ನ ಅಕೌಂಟ್ ಆಲ್ರೆಡಿ ಲಾಗಿನ್ ಆಗಿದೆ. ನಾನು ಅನ್ಇನ್ಸ್ಟಾಲ್ ಮಾಡಿದ್ರೇನು ಅದು ರಿಮೆಂಬರ್ ಮಾಡಿದೆ. ಡಿಫಾಲ್ಟ್ ಆದ್ರೆ ನಿಮ್ಗೆ ಒಂದು ಮ್ಯೂಸಿಕ್ ಬರುತ್ತೆ, ಅದನ್ನ ನೀವು ಪೇಜ್ ಡೌನ್ ಪ್ರೆಸ್ ಮಾಡಿ ಆ ಮ್ಯೂಸಿಕ್ ನ ಕಂಪ್ಲೀಟ್ ಆಗಿ ರೆಡ್ಯೂಸ್ ಮಾಡಬಹುದು. ಆದ್ರೆ ಫ್ರೆಂಡ್ಸ್, ಇವಾಗ ನಾನು ನಿಮ್ಗೆ ಒಂದು ಹೊಸ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ನೋಡಿಸ್ತೀನಿ. Login options. Settings menu. Login options. So, Submenu. ನೋಡಿ ಏನೇನಿದೆಯೋ. Login with Vamsa Krishna. ಲಾಗಿನ್ ವಿತ್ ವಂಶೀಕೃಷ್ಣ ನಾನು ಆಲ್ರೆಡಿ ಇವಾಗ ಲಾಗಿನ್ ಆಗಿದ್ರೆ ಆದ್ರಿಂದ ಹಿಂಗಿದೆ. Login options. ಮತ್ತೆ Submenu. ಲಾಗಿನ್ ಆಪ್ಷನ್ಸ್, Settings menu. ಸೆಟ್ಟಿಂಗ್ಸ್ ಮೆನ್ಯೂ, Language menu. ಲ್ಯಾಂಗ್ವೇಜ್ ಮೆನ್ಯೂ, Test your speakers/headphones. ಟೆಸ್ಟ್ ಯುವರ್ ಸ್ಪೀಕರ್ ಸ್ಲಾಶ್ ಹೆಡ್ಫೋನ್ಸ್. ಟೆಸ್ಟ್ ಮಾಡೋಣ ಸುಮ್ಮನೆ. Use the left and right arrows to check the position of the speakers manually. Press up and down arrows to change its volume, and press page up and page down to change its pitch. ನೋಡಿ ಲೆಫ್ಟ್ ಆರ ಪ್ರೆಸ್ ಮಾಡ್ತೀನಿ, ನೋಡಿ ಲೆಫ್ಟ್ Left. ಹೋಗ್ತಾ ಇದೆ, Left. ಫುಲ್ ಲೆಫ್ಟ್. ಇವಾಗ ರೈಟ್ ಬರುತ್ತೆ ನೋಡಿ, Center. Right. Right. ವಾಲ್ಯೂಮ್ ಅಪ್ ಅಂಡ್ ಡೌನ್ ಮಾಡ್ಬೋದು. Center. ಎಂಟರ್. ನೋಡಿ ಪೇಜ್ ಅಪ್ ಮಾಡಿ ಪಿಚ್ ಡೌನ್ ಮಾಡ್ಬೋದು. Login ಸೊ with ಇದೇ ನಮ್ಗೆ ಬೇಡ, ಫನ್ನಿ ಥಿಂಗ್ಸ್. ಸರಿ, ನೆಕ್ಸ್ಟ್ Log set lang test restart join restart the client. ರಿಸ್ಟಾರ್ಟ್ ದ ಕ್ಲೈಂಟ್. ಇದು ನಾವು ಗೇಮ್ ನ ಬೇಕಾದ್ರೆ ರಿಸ್ಟಾರ್ಟ್ ಮಾಡ್ಬೋದು. Join our Telegram group. ಜಾಯ್ನ್ ಅವರ್ ಟೆಲಿಗ್ರಾಮ್ ಗ್ರೂಪ್. ಇಲ್ಲಿ ನೀವು ಜಾಯ್ನ್ ಆಗಿ ಕ್ವೇರೀಸ್ ಸಜೆಷನ್ಸ್ ಏನ ಇದ್ರೆ ಮಾಡ್ಬೋದು. Go to credit shop to purchase credits. ಇದು ನಾನು ಮತ್ತೆ ತಿಳಿಸ್ಕೊಡ್ತೀನಿ. ಕ್ರೆಡಿಟ್ಸ್ ಅಂತ ಒಂದಿರುತ್ತೆ, ಅದು ನಿಮ್ಗೆ ಪೇಯ್ಡ್ ಅಕೌಂಟ್ ಎಲ್ಲ ಪೇಯ್ಡ್ ಕ್ಯಾರೆಕ್ಟರ್ ನ ಪರ್ಚೇಸ್ ಮಾಡಕ್ಕೆ ಯೂಸ್ ಆಗುತ್ತೆ. Copyright Audio Wander, all rights reserved. ಆಡಿಯೋ ವಂಡರ್ ಅವ್ರ ಕಾಪಿರೈಟ್. Exit. ಸೊ ಇಷ್ಟಿದೆ ಫ್ರೆಂಡ್ಸ್. Login with Vamsa. Login with ಹೋಮ್ Vamsa. ಪ್ರೆಸ್ ಮಾಡಿದ್ರೆ ಫಸ್ಟ್ ಆಪ್ಷನ್ ಗೆ ಬರ್ತೀವಿ. ಇಲ್ಲಿ Login options. Submenu. ಲಾಗಿನ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡೋಣ. Select an option. ಇಲ್ಲಿ ಫಸ್ಟ್ ಡೌನ್ ಆರ ಪ್ರೆಸ್ ಮಾಡೋಣ. Go back. ವೇಟ್, Forgot it. Play as Vamsa Krishna. ಫಸ್ಟ್ ಪ್ಲೇಯರ್ಸ್ ವಂಶೀಕೃಷ್ಣ ಇದು ಆಲ್ರೆಡಿ ಲಾಗಿನ್ ಆಗಿದೆ, ಅದರಿಂದ ಹಿಂಗಿದೆ. Import an existing account. ಇಂಪೋರ್ಟ್ ಅಂಡ್ ಎಕ್ಸಿಸ್ಟಿಂಗ್ ಅಕೌಂಟ್, ಇದನ್ನ ಬಗ್ಗೆ ನಾನು ಮತ್ತೆ ತಿಳಿಸ್ಕೊಡ್ತೀನಿ. ಬಟ್ ಎಲ್ಲರೂ ನ್ಯೂ ಯೂಸರ್ಸ್ ಆಗಿರೋದ್ರಿಂದ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಅಕೌಂಟ್. Create a new account. ಕ್ರಿಯೇಟ್ ನ್ಯೂ ಅಕೌಂಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. Create account dialog. Type your new username. Edit blank. ಟೈಪ್ ಯುವರ್ ನ್ಯೂ ಯೂಸರ್ ನೇಮ್. ನೀವೆಂದು ಸ್ಪೇಸಸ್ ಇರಬಾರ್ದು, ಅಸಲ್ ಸ್ಪೇಸಸ್ ಇರಬಾರ್ದು, ಅಂಡ್ ಸ್ಮಾಲ್ ಲೆಟರ್ಸ್ ಇಟ್ಕೊಳ್ಳಿ ಬೆಸ್ಟ್. ತುಂಬಾ ಯೂಸ್ ಆಗುತ್ತೆ. ಏನಕ್ಕಂದ್ರೆ ನೀವು ಪರ್ಚೇಸ್ ಮಾಡೋಂಗಿದ್ರೆ ನಿಮ್ಮ ಯೂಸರ್ ನೇಮ್ ಹಂಗೆ ಹಿಂಗೆ ಮಿಸ್ಟೇಕ್ ಮಾಡಿದ್ರೂ ಅದು ಪರ್ಚೇಸ್ ಆಗಲ್ಲ. ಸೊ ಕರೆಕ್ಟ್ ಆಗಿ ಯೂಸರ್ ನೇಮ್ ಇರಬೇಕು. ಕ್ಯಾಪಿಟಲ್ಸ್ ಅವಸರ ಇಲ್ಲ, ಸ್ಪೇಸಸ್ ಏನ್ ಬೇಡ, ಸಿಂಪಲ್ ಆಗಿ ನಾನು ವಂಶಿ ಅಂತ ಇಡ್ತೀನಿ. VASI. ಓಕೆ, ನೆಕ್ಸ್ಟ್ Type your password for your new character. Edit characters hidden blank. ಪಾಸ್ವರ್ಡ್, ನಮ್ಮ ಅಕೌಂಟ್ಗೆ ಪಾಸ್ವರ್ಡ್ ಟೈಪ್ ಮಾಡ್ಬೋದು. ನಾನು ಸುಮ್ಮನೆ Stop star stop star 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 stop star stop star 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 stop star 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 stop 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 star. ನಾನೊಂದು ಪಾಸ್ವರ್ಡ್ ಇಟ್ಟಿದ್ದೀನಿ. Type your new password again for your new character. ಮತ್ತೆ ಪಾಸ್ವರ್ಡ್ ಟೈಪ್ ಮಾಡಬೇಕು. Stop star stop stop star stop star stop stop star star stop star star stop star. Type your personal email for your new character. Edit blank. ಟೈಪ್ ಯುವರ್ ಪರ್ಸನಲ್ ಇಮೇಲ್. ಇಲ್ಲಿ ನಾನೊಂದು ಇಮೇಲ್ ಪ್ರೆಸ್ ಮಾಡ್ತೀನಿ. VAUMUCIS. ಇಮೇಲ್ ಅಕೌಂಟ್ಗೆ ನಿಮ್ಗೆ ಜಸ್ಟ್ ವೆರಿಫಿಕೇಶನ್ ಕೋಡ್ ಬರಕ್ಕೆ ಫ್ರೆಂಡ್ಸ್. VAMUSICALS. VASI at GAIL.com. ಓಕೆ, Musicals Vamsia. Select the gender for your new character list. Male. ಇಲ್ಲಿ ಜೆಂಡರ್ ಮೇಲ್ Female. ಫಿಮೇಲ್ Male. ಇದೆ. ಮೇಲ್ ಇಡೋಣ. Rules read only. Edit multi-line. By accepting the... ರೂಲ್ಸ್ ನೋ ಪ್ರಾಬ್ಲಮ್. I have read the rules and accepted. Checkbox not checked. Checked. ಚೆಕ್ ಮಾಡೋಣ. ಏನಕ್ಕಂದ್ರೆ ರೂಲ್ಸ್ ನಾವು ಓದಿದ್ವಿ, ಹಾಗೆ ಆಕ್ಸೆಪ್ಟ್ ಮಾಡಿದ್ವಿ ಅಂತ ಅರ್ಥ. Send code to mail address button. ಸೆಂಡ್ ಕೋಡ್ ಟು ಮೇಲ್ ಅಡ್ರೆಸ್, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ವೆರಿಫಿಕೇಶನ್ ಕೋಡ್ ಬರುತ್ತೆ, ಅದನ್ನ ಎಂಟರ್ ಮಾಡಬೇಕಾಗತ್ತೆ. Sending mail. Code sent. ಕೋಡ್ ಸೆಂಟ್ ಅಂತ ಇದೆ. ನಾನು ನಮ್ಮ ಮೊಬೈಲ್ ನ ಓಪನ್ ಮಾಡಿ ನಾನು ಕೋಡ್ ಎಂಟರ್ ಮಾಡ್ತೀನಿ. Type the code sent to your mail. Edit blank. ಓಕೆ, ಇಲ್ಲಿ ಟ್ಯಾಬ್ ಪ್ರೆಸ್ ಮಾಡಿದ್ರೆ ಹಿಂಗ್ ಬರುತ್ತೆ. ನಾನು ಕೋಡ್ ಎಂಟರ್ ಮಾಡ್ತೀನಿ. ಸೊ ನಾನು ಕೋಡ್ ನೋಡ್ತಾ ಇದ್ದೀನಿ ಮೊಬೈಲ್ ನಲ್ಲಿ.
ಸೊ ಕೋಡ್ ಎಂಟರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. W M F T H D K ಸೊ D Q. ಡನ್. ಮತ್ತೆ ಟ್ಯಾಬ್ ಪ್ರೆಸ್ ಮಾಡೋಣ. Create my account button. ಕ್ರಿಯೇಟ್ ಮೈ ಅಕೌಂಟ್ ಇದನ್ನ ಎಂಟರ್ ಪ್ರೆಸ್ ಮಾಡ್ತಾ ಇದ್ದೀನಿ. Connect create success. Account created. Press enter to log in. ಪ್ರೆಸ್ ಎಂಟರ್ ಟು ಲಾಗಿನ್. ನಾವು ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಸಾಕು, ಲಾಗಿನ್ ಆಗೋದು ಅವಸರ ಇಲ್ಲ. ಇದನ್ನ ಪ್ರೆಸ್ ಮಾಡಿದ್ರೆ ಸಿಂಪಲ್ ಆಗಿ Press Jim. Welcome to the life and nature. Message of the day. Message of the day. Hello dear friends. I'm Smith. ಓಕೆ, ಮೊತ್ತಕ್ಕೆ ನಾವು ಲೈಫ್ ಇನ್ ನೇಚರ್ ಲಾಗಿನ್ ಆಗಿದ್ದೀವಿ. ಬಟ್ ಇದರಲ್ಲಿ ತುಂಬ ಮೆಕ್ಯಾನಿಕ್ಸ್ ಇದೆ. ನಾನು ಈ ವಿಡಿಯೋನಲ್ಲಿ ನೋಟ್ಸ್ ಹಾಕಕ್ಕೆ ಹೋಗಲ್ಲ, ಏನಕ್ಕಂದ್ರೆ ತುಂಬ ಲೆಂತಿ ಆಗೋಗುತ್ತೆ. ಸೊ ಈ ವಿಡಿಯೋನಲ್ಲಿ ನಾವು ಅಕೌಂಟ್ ಕ್ರಿಯೇಷನ್ ಪ್ರಾಸೆಸ್ ನೋಡ್ತೀವಿ. ನೆಕ್ಸ್ಟ್ ವಿಡಿಯೋನಲ್ಲಿ ಬೇಸಿಕ್ ಆಪರೇಷನ್ಸ್ ಆ್ಯಂಡ್ ಕಮ್ಯಾಂಡ್ಸ್ ನೋಡೋಣ. ಸೊ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಾಗಿದ್ದರೆ ಒಂದ್ಸತಿ ರಿವೈಂಡ್ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗಲದ ಪೋರ್ಷನ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫೀಡ್ಬ್ಯಾಕ್ ಸಜೆಷನ್ಸ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಆಪ್ಷನಲ್ಲಿ ಇಟ್ಕೊಳೋದ್ರಿಂದ ನಾವೇನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಆ್ಯಂಡ್ ಬೈ ದ ವೇ, ಇದನ್ನು ಎಕ್ಸಿಟ್ ಆಗೋದು ಸಿಂಪಲ್ ಎಸ್ಕೇಪ್ ಪ್ರೆಸ್ ಮಾಡಿ. Really exit. Exiting. ಎಕ್ಸಿಟಿಂಗ್, ದಟ್ಸ್ ಇಟ್. Login. Exit. ಮತ್ತೆ ಎಂಡ್ ಕೀ ಪ್ರೆಸ್ ಮಾಡಿ ಎಕ್ಸಿಟ್ ಮಾಡ್ಬೋದು. Desktop list. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.